ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನವ, ಇನ್ನು ಒಳ್ಳೇದಾಯ್ತು ಬಿಡು. ಎತ್ತವ್ರು ಬಂದು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಇನ್ನೇನ್ ಬೇಕು? 100 ಜನ ಬಂದು ಆಶೀರ್ವಾದ ಮಾಡಿದ್ರು ಎತ್ತವ್ರ ಆಶೀರ್ವಾದ ಮಾಡ್ದಂಗಿರಕ್ಕಿಲ್ಲ. ಎತ್ತವ್ರೊಬ್ರು ಆಶೀರ್ವಾದ ಮಾಡಿದ್ರೆ ಅದ್ಯಾವ್ರೇ ಆಶೀರ್ವಾದ ಮಾಡ್ದಂಗೆ. ಇದನ್ನ ಅರ್ಥ ಮಾಡ್ಕೊಂಡು ಪುಷ್ಪಕ್ ಸರ್ ಅವ್ರ ಮನೆಗೋಗಿ ಮದ್ವೆಗ್ ಬಂದು ಆಶೀರ್ವಾದ ಮಾಡಕ್ ಒಪ್ಸವ್ರೆ ಅಂದ್ರೆ ಪುಷ್ಪಕ್ ಸರ್ ಗುಣನ ಮೆಚ್ಚಬೇಕಾದ್ದೆ. ಇದು ಹೇಳ್ಕೊಟ್ರೆ ಬರುವಂತ ಗುಣ ಅಲ್ಲ ಕಣವ, ಹುಡ್ತಾಗ್ಲೇ ಜೊತೆಗ್ ಬರ್ಬೇಕು. ನಿಜ ಕಣಮ್ಮ, ನೀನ್ ಹೇಳಿದ್ ನಿಜಾನೇ. ಮೈನಾ, ಧ್ರುವ ಬತ್ತವನ, ನಾನು ಅವನ ಹತ್ರ ಮಾತಾಡ್ಬೇಕು. ಮೈನಾ, ಯಾಕವ ಏನು ಹೇಳ್ತಿಲ್ಲ? ನಾನು ತುಂಬಾ ದಿನದಿಂದ ಅವ್ರ ಹತ್ರ ಮಾತಾಡ್ಬೇಕು ಅನ್ಕೊಂಡಿವ್ನಿ, ಅದಕ್ಕೆ. ಇವತ್ ಬೇಡ ಕಣಮ್ಮ. ಯಾಕವ? ಇವತ್ತು ಧ್ರುವ ಅವ್ರಿಗೂ ಅವ್ರ ಮಾವನ ಮಗಳು ತುಳಸಿಗೂ ನಿಶ್ಚಿತಾರ್ಥ ಐತೆ. ಏನವ ಹೇಳ್ತಿದ್ಯಾ? ನೀನು ಹೇಳೋದೆಲ್ಲ ಚೀಟಾನ? ಹೂ ಕಣಮ್ಮ. ರಾಧನ್ ಮದ್ವೆನಾಗೆ ಕೃಷ್ಣ ನಿನ್ ಪರಿಸ್ಥಿತಿನ ಅಸ್ತ್ರವಾಗಿಟ್ಕೊಂಡು ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡುವಾಗ ಧ್ರುವ ಮುಂದೆ ಬಂದು ನಾನು ಮೈನನ್ ಮದ್ವೆ ಆಯ್ತೀನಿ, ಅವಳಿಗೆ ಬಾಳ್ ಕೊಡ್ತೀನಿ ಅಂತ ಹೇಳದ್ನಲ್ಲವ. ನಮ್ಮ ನೆಂಟ್ರಿಷ್ಟ್ರು ಸಂಬಂಧಿಕರು ಎಲ್ಲರೂ ದೂರನೇ ನಿಂತಿದ್ರು ಹೊರ್ತು ಯಾರು ನಮಗ್ ಬಂದು ಸಹಾಯ ಮಾಡಲಿಲ್ಲ. ಅಂತ ಸಮಯದಾಗೆ ಧ್ರುವ ನಮ್ಮ ಜೊತೆಗಿದ್ದ. ಅಂಥವನು ಇವತ್ತು ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕತವನೆ ಅಂದ್ರೆ ನನ್ನ ಕೈಲಿ ಇದನ್ನ ನಂಬಕ್ಕೆ ಆಯ್ತಿಲ್ಲ ಕಣವ, ನಂಬಕ್ಕೆ ಆಯ್ತಿಲ್ಲ. ಅವ್ವ, ನಮ್ಮ ಮೈನಾಗೂ ಧ್ರುವಾಗೂ ಒಳ್ಳೇದಾಗೇ ಆಗುತ್ತೆ. ನೀನು ಹೋಗೋದ್ರೊಳಗೆ ನಿನ್ ಕಿವಿಗೆ ಒಳ್ಳೆ ಸುದ್ದಿ ಕೇಳಿಸುತ್ತವ್ವ. ಅಣ್ಣಯ್ಯ, ಅಮ್ಮ ಬಂದಿರೋದಿಲ್ಲಿಗೆ ಆನಂದಣ್ಣ ಜಯಂತಿ ಅಕ್ಕನ ಮದ್ವೆಗೆ. ನೀನ್ ಸುಮ್ನೆ ನನ್ನ ಬಗ್ಗೆ ಮಾತಾಡ್ಬೇಡ. ಮೌ, ಬಾ ಒಳಗೋಗೋಣ. ನೀನ್ ಒಳಗ್ ಬಾ. ಅವ್ವ, ಗಾಡಿ ಬರುತ್ತೆ, ನೀವು ಹೋಗಿ ರೆಡಿಯಾಗಿ ಹೋಗಿ. ಮೋ, ಇನ್ನು ಮದ್ವೆಗೆ ಹೋಗ್ಬೇಕು, ನೀನ್ ರೆಡಿ ಆಗ್ಬೇಕು. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಿದ್ಯಾ? ನಿನ್ನ ಹತ್ರ ಮಾತಾಡ್ಬೇಕು. ಮಾತಾಡ್ಬೇಕಾ? ಯಾವ್ದ್ರ ಬಗ್ಗೆ? ನಿನ್ ಜೀವನದ ಬಗ್ಗೆ. ನನ್ ಜೀವನದ ಬಗ್ಗೆ? ನನ್ ಜೀವನಕ್ಕೆ ಏನಾಗೈತೆ? ಹೌದು ಕಣವ, ನಿಮ್ಮ ಅಣ್ಣನ ಮದ್ವೆ ಆಯ್ತು, ನಿಮ್ಮ ಅಕ್ಕನ ಮದ್ವೆ ಆಯ್ತು, ನಿನ್ ಸ್ವಂತ ಅಕ್ಕ ಅನ್ಕೊಂಡಿರೋ ಆ ಜಯಂತಿ ಮದ್ವೆನೂ ಆಯ್ತೈತೆ. ಆದ್ರೆ ನಿನ್ ಜೀವನ ಮಾತ್ರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಾಗೋಯ್ತಲ್ಲೇ. ನಮ್ಗೆ ಮಕ್ಳ ಜೀವನ ಸರಿಯಾಗದ್ ಬಿಟ್ರೆ ಬೇರೆ ಏನೈತೆ? ನೀನೇ ಹೇಳು. ಮೌ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೇನೋ ಬಂದಿದ್ ಬರ್ಲಿ ಅಂತ ಧೈರ್ಯವಾಗಿ ಎದುರಿಸೋ ಶಕ್ತಿ ಅದೇ. ಆದ್ರೆ ನಮ್ಗಂಗಿರಕ್ ಆಗಲ್ವಲ್ಲವ. ಮಗನ್ ಎತ್ಕೊಂಡು ಮೊಡ್ಲಲ್ಲಿ ಕೂಸಾಕೊಂಡು ಬೆಳೆಸುವಾಗ್ಲೇ ಮಗಿಗೆ ಅದ್ರ ಸಿಗ್ಬೇಕು ಅಂತ ಕನ್ಸ್ ಕಾಣ್ತಿರ್ತಾಳೆ. ಆದ್ರೆ ಇಲ್ಲಿ ನಿನ್ ಮುಂದಿನ ಜೀವನ ಏನಾಯ್ತದೆ ಅಂತ ನೆನ್ಸ್ಕೊಂಡ್ರೇನೆ ನನ್ನ ಎತ್ತೊಟ್ಟಲ್ಲಿ ಉಳಿ ಹಿಂಡಂಗಾಯ್ತದೆ ಕಣವ. ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ಮೌ, ನನ್ಗೇನಾಗೈತೆ? ನಾನ್ ಖುಷಿಯಾಗೇ ಇದ್ದೀನಲ್ವಾ? ಆದ್ರೆ ನಾವು ಖುಷಿಯಾಗಿಲ್ವಲ್ಲೇ?
ಮೈನಾ ನಿನ್ ಮೇಲ್ ನೋಟಕ್ಕೆ ನಕ್ಕೊಂಡು ಒಳಗಡೆ ಕೊರಗ್ತಾ ಇರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಂಗೆ ನೋಡಕ್ಕೆ ನನ್ನ ಕೈಯಿಂದ ಆಗಕ್ಕಿಲ್ವೇ? ಮೌ, ಆದಷ್ಟು ಬೇಗ ಎಲ್ಲ ಸರಿ ಹೋಯ್ತದೆ. ಆ ದೇವ್ರು ನಮ್ ಕೈ ಬಿಡಲ್ಲ. ದೇವ್ರ ಎಲ್ಲಿದ್ದಾನ ಹಾಳಾದ ದೇವ್ರು? ಅವನೊಬ್ಬ ಇದ್ದಿದ್ರೆ ನಿನ್ಗೆ ಯಾಕೆ ಹೆಂಗಾಯ್ತಿತ್ತು? ನಿನ್ಗನ್ಯಾಯ ಮಾಡ್ತಿದ್ನ ಅವನು. ಮೌ, ನನ್ನ ಹಣೆ ಬರಹಕ್ಕೆ ದೇವ್ರನ್ ಯಾಕಮ್ಮ ಬೈತಿದ್ಯಾ? ಯಾಕೆಂದ್ರೆ ಹಣೆ ಬರೆಯೋನು ಅವನೇ ಅಲ್ವಾ? ನೀನೇನ್ ತಪ್ಪು ಮಾಡ್ದೆ ಅಂತ ಆ ದೇವ್ರು ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗ್ ಬಿಟ್ಟವನೆ. ಎತ್ತವ್ರ ಕಣ್ ಮುಂದೆ ತನ್ನ ಮಗಳು ಇಷ್ಟು ಕಷ್ಟಪಡ್ತಿದ್ರೆ ನೋಡ್ಕೊಂಡು ಹೆಂಗವ ಇರೋದು? ಅದು ನರಕ ಇದ್ದಂಗೆ ಕಣವ, ನಮ್ಗೆ ನರಕ ಇದ್ದಂಗೆ. ಮೌ, ನೀನೇನು ಯೋಚನೆ ಮಾಡ್ಬೇಡ. ನಾನು ಯಾರಿಗೂ ಹೊರೆ ಆಗಿರಲ್ಲ. ನನ್ನ ಜೀವನನ ನಾನು ನೋಡ್ಕೋತೀನಿ. ನೀನು ಹೊರೆ ಆಗಿರೋದ್ ಪ್ರಶ್ನೆ ಅಲ್ಲ ಕಣೆ, ನಿನ್ನ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಕಾರಣ ಆಗಿರೋನ್ ಬಗ್ಗೆ. ಮೌ, ಅವನ್ ಯಾವನು ಅಂತ ಕಂಡು ಹಿಡಿಯೋದಿಕ್ಕೆ ನಾನು ಹೋರಾಟ ಮಾಡ್ತಿದ್ದೀನಲ್ವಾ? ಕಂಡಿಡ್ದು ಅವನನ್ನ ಮದ್ವೆ ಆಗ್ಬೇಕಂತಿದ್ಯಾ? ಮೌ, ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಮೋಸ ಮಾಡಿದ ಪಾಪಿ ಜೊತೆ ನನ್ ಮದ್ವೆ ಆಗ್ಬೇಕಾ? ಆ ಅಯೋಗ್ಯನ್ ಜೊತೆ ನನ್ ಬಾಳ್ವೆ ಮಾಡ್ಬೇಕಾ? ಯಾರ್ ಶಾಪನೋ ಏನೋ ನಡಿಬಾರ್ದು ನಡೆದೋಯ್ತು. ಅವನನ್ನ ಹುಡುಕಿ ಅವನ ಜೊತೆ ನಿನ್ನ ಮದುವೆ ಮಾಡಿಸ್ಬಿಟ್ರೆ ಏನಮ್ಮ ಹೇಳ್ತಿದ್ಯಾ? ರಾಕ್ಷಸ ಕಣಮ್ಮ ಅವನು. ಅವನ್ ಜೊತೆ ಹೋಗಿ ನಾನು ಮದುವೆ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ನಿಂಗೇನ್ ಹೇಳಿ? ನೋಡು, ಇನ್ನೊಂದ್ ಕಿತ್ತ ನಿನ್ ಬಾಯಲ್ಲಿ ಮಾತು ಬರಬಾರ್ದು.